ಗೈಸ್ ಇವನೇ ನನ್ನ ಅಣ್ಣ ದೊಡ್ಡಮ್ಮನ ಪೇರಳೆ ತಿಂತಿದ್ದಾನೆ. ಹಾಯ್ ಒನ್ಪು ನನ್ನ ಅಣ್ಣ ಗೈಸ್, ನನ್ನ ಸ್ವಂತ ಅಣ್ಣ ಇವನು. ಗೈಸ್ ಅವತ್ತು ನಾವು ಶಾರ್ಟ್ ಕಟ್ ಅಲ್ಲಿ ಬಂದಿರ್ಲಿಲ್ಲ, ಆ ಕಡೆಯಿಂದ ಬಳಸ್ಕೊಂಡ್ ಬಂದಿದ್ವಿ. ಸೊ ಇವತ್ತು ಶಾರ್ಟ್ ಕಟ್ ಅಲ್ಲಿ ಹೋಗ್ತಾ ಇದೀವಿ. ನೋಡಿ ಇಲ್ಲಿಂದಾನೆ. ಬನ್ನಿ ಧನ್ಯ, ಭಯ ಆಗ್ತಾ ಇದೆಯಾ? ಯಾಕೆ ಗೈಸ್ ನೋಡಿ ಗೈಸ್, ಅಣ್ಣ ಮತ್ತು ಅಕ್ಕ ಕಿತ್ತಾಡ್ತಿದ್ದಾರೆ ಇಬ್ರು. ಕ್ಯಾಮ್ರಾದಂದಾಗ ನಿಲ್ಸ್ಬಿಟ್ರು. ಯಾಕೆ ಅಣ್ಣ? ಹೋದ್ ಬ್ಲಾಗ್ ಅಲ್ಲಿ ಮನೆ ನೋಡಿದ್ರಲ್ವ ನೀವು, ಅದು ಇವ್ರದೇ ಮನೆ. ಈ ಅಣ್ಣನೇ ಮನೆ ಕಟ್ತಿರೋದು. ಇವಾಗ ದೊಡ್ಡ ಯಜಮಾನ ಆಗಿದ್ದಾನೆ. ನಿಂತ ನೋಡು ಯಜಮಾನ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನಲ್. ಸೊ ಗೈಸ್ ಇವಾಗಿನ ಬ್ಲಾಗ್ ಏನಂತಂದ್ರೆ, ನಿನ್ನೆ ಜೇನು ತೆಗಿಲಿಕ್ಕೆ ಹೋಗಿದ್ದೇವಲ್ಲ, ಜೇನು. ಸೊ ಇವತ್ತು ಪಾರ್ಟ್ 2 ಬ್ಲಾಗ್ನ ಮಾಡ್ತಿದ್ವಿ. ಜೇನು ತೆಗಿಯೋದೆ ಪಾರ್ಟ್ 2 ಬ್ಲಾಗ್ನ ಮಾಡ್ತಿದ್ವಿ. ಸೊ ಇವಾಗ ಜೇನು ತೆಗಿಯೋಕೆ ನಮ್ಮ ಅಣ್ಣ ಬಂದಿದ್ದಾನೆ. ನನ್ನ ಅಣ್ಣ ತೋರಿಸ್ತೀನಿ ನಿಮಗೆ ಯಾರು ನನ್ನ ಅಣ್ಣ ಅಂತ. ಬನ್ನಿ. ಅವನಿಗೆ ಗೈಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಜೇನು ತೆಗೆದು ಗೊತ್ತಂದ್ರೆ ಅದೇ ನಿಯರ್ ಇರುತ್ತಲ್ಲ, ಮನೆ ನಿಯರ್ ಇರುತ್ತಲ್ವ. ಸೊ ಸಮ್ಟೈಮ್ ಜೇನು ತೆಗಿತಾನೆ. ಅವನಿಗೆ ಕೆಲವು ಪ್ರೊಸೀಜರ್ಸ್ ಗೊತ್ತು. ಬನ್ನಿ ನೋಡೋಣ ಯಾವ ತರ ತೆಗಿತಾನೆ ಅಂತ. ಗೈಸ್ ಇವನೇ ನನ್ನ ಅಣ್ಣ ದೊಡ್ಡಮ್ಮನ ಪೇರಳೆ ತಿಂತಿದ್ದಾನೆ. ಹಾಯ್ ಒನ್ಪು ನನ್ನ ಅಣ್ಣ ಗೈಸ್, ನನ್ನ ಸ್ವಂತ ಅಣ್ಣ ಇವನು. ಪೇರಳೆ ತಿಂತಿದ್ದಾನೆ. ಪಪ್ಪ ಇಲ್ಲಿ ಕೂತಿದ್ದಾರೆ, ಅಮ್ಮ ಪಪ್ಪನ ನೋಡ್ಕೊಂಡು ಕೂತಿದ್ದಾರೆ. ಕ್ರಶ್. ಸೊ ಇಲ್ಲಿ ಅಕ್ಕ ಇದ್ದಾಳೆ, ಇಲ್ಲಿ ಮುನ್ನು. ಯಾರ್ಯಾರು? ಅಕ್ಕನ ನೇಪಾಳಿ ಅಂತ ಕರೆಯೋದು. ಪೊಯ್ ಪೊಯ್ ಪೊಯ್. ಸಾರಿ ಮುನ್ನು. ಹಾಯ್ ಹಾಯ್ ಗಾಯ್ಸ್, ಬನ್ನಿ ಇವಾಗ ಜೇನ್ ಬಿಡ್ಸೋ ಪಾರ್ಟ್ 2 ಬ್ಲಾಗ್ಗೆ ವೆಲ್ಕಮ್ ಹೇಳ್ತಾ ಬನ್ನಿ ಹೋಗೋಣ. ಏನ್ ಮಾಡ್ತಾರೆ ನೋಡೋಣ. ಇಷ್ಟೇ ಹೈಟ್ ಆದ್ರೆ ನನ್ನ ಅಣ್ಣ ನೋಡಿ ಎಷ್ಟು ಹೈಟ್ ಇದ್ದಾನೆ ಅಂತ. ಇಲ್ಲಿ ತನಕ ಬರ್ತೀನಿ. ನನ್ನ ಅಣ್ಣ ತುಂಬಾ ಹೈಟು, ಚಿಕ್ಕ ವಯಸ್ಸಿಂದಲೇ ಹೈಟು. ಈ 2ನೇ ಬ್ಲಾಗ್ ಇದು. ಎಲ್ಲರಿಗೂ ವೆಲ್ಕಮ್ ಹೇಳ್ತಾ, ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ ಅಂತ ಅನ್ಕೊಂಡಿದೀನಿ. ಬನ್ನಿ ಹೋಗೋಣ. ಗಾಯ್ಸ್ ಆಲ್ರೆಡಿ ಅವ್ರ ಅಣ್ಣ ಓಡೋದ್ರು, ಅದಕ್ಕೆ ಇರು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸನ್ನು ಬನ್ನಿ, ನೀವು ಬನ್ನಿ. ಭಯ? ನೀವು ಅಲ್ಲಿ ಸ್ವಲ್ಪ ದೂರ ನಿಂತಿರ್ತೀರಲ್ಲ. ಬನ್ನಿ, ಅಷ್ಟು ಬಂದ್ರೆ ಸಾಕು, ಪರವಾಗಿಲ್ಲ. ಹೌದಾ? ಯಾವಾಗ? ಹೌದಾ? ಬನ್ನಿ ನೀವು. ನಾನು ಬರೋದಿಲ್ಲ. ಗಾಯ್ಸ್ ನಂದೇ ಸಾಕಂತೆ, ಇವತ್ತು ಬರಲ್ವಂತೆ ಅಮ್ಮ. ನಾನು ಮತ್ತೆ ಸಣ್ಣ ಹೋಗ್ತಾ ಇದೀವಿ ಗಾಯ್ಸ್. ಬನ್ನಿ ಹೋಗೋಣ. ಗಾಯ್ಸ್ ಅವತ್ತು ನಾವು ಶಾರ್ಟ್ ಕಟ್ ಅಲ್ಲಿ ಬಂದಿರ್ಲಿಲ್ಲ, ಆ ಕಡೆಯಿಂದ ಬಳಸ್ಕೊಂಡ್ ಬಂದಿದ್ವಿ. ಸೊ ಇವತ್ತು ಶಾರ್ಟ್ ಕಟ್ ಅಲ್ಲಿ ಹೋಗ್ತಾ ಇದೀವಿ. ನೋಡಿ ಇಲ್ಲಿಂದಾನೆ. ಬನ್ನಿ ಧನ್ಯ, ಭಯ ಆಗ್ತಾ ಇದೆಯಾ? ಯಾಕೆ ಗೈಸ್? ಭಯ ಅಂತ ಗೈಸ್. ನೋಡಿ ಇಲ್ಲೆಲ್ಲ ನೀವು ಕಾಲಿಡಕ್ಕೂ ಜಾಗ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರು ಹಂಗೆ ಹೇಳ್ತಿದ್ದಾರೆ. ನನಗೆ ಈ ತರ ಹತ್ಕೊಂಡು ಹೋಗೋದ್ರಲ್ಲೆಲ್ಲ ಧೈರ್ಯನೇ ಇದೆ. ಹೋಗಿದ್ಯಾ ಗೈಸ್? ಅಲ್ಲಿ ಜೇನ್ ಇಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೂ ತೆಗಿತೀನಿ ಅಂತ ಹೇಳಿ ಅವ್ರ ಅಣ್ಣ ತೆಗಿತಾ ಇದ್ದಾರೆ. ಬನ್ನಿ ನೋಡೋಣ. ಹೌದಾ? ಇಲ್ಲಿ ನಾನು ಬಂದೆ ಗಾಯ್ಸ್. ಇಲ್ಲಿ ನೋಡಿ ಜಾಗ ಹೆಂಗಿದೆ ಅಂತ. ಕಷ್ಟ ಆಗ್ತಿದೆ ಹತ್ತಕ್ಕೆ. ಅಪ್ಪ ಹತ್ತದೆ ಫೈನಲ್ಲಿ. ಹೌದಾ? ಕುಡ್ದೋಗಿರಲ್ಲ, ಜಾಗನ್ ಶಿಫ್ಟ್ ಮಾಡ್ಬಿಟ್ಟಿರುತ್ತೆ ಅನ್ಸುತ್ತೆ ಗಾಯ್ಸ್. ಒಂದ್ಸಲಿ ಬಂದು ನಾವು ನೋಡಿ. ಏನಂತೆ? ಹಳೇದು ಮಾತ್ರ ಅದು ಮೆಲ್ಲಯ ಕುಡೆ ಜಾಸ್ತಿ ಇತ್ತಂತೆ ನೆನ್ನೆ. ಒಂದು ಜೇನು ಇಲ್ವಾ? ಒಂದು ಹುಳನೂ ಇಲ್ವಾ? ಹಂಗಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡಿರುತ್ತೆ. ಏನಿಲ್ಲ ಗಾಯ್ಸ್, ದಗ್ತಾ ಇದಾರೆ ಗಾಯ್ಸ್. ಏನಿಲ್ಲ, ಕಚ್ಚಿದ್ರೆ ಜೇನೇ ಇಲ್ಲ ಗಾಯ್ಸ್. ಜೇನ್ ಹಿಡಿಯೋಣ ಅಂತ ಬಂದು ಫ್ಲಾಪ್ ಆಗೋಯ್ತು ಪಾರ್ಟ್ 2 ಬ್ಲಾಗು. ಪಾಪ ಎಲ್ಲಾರು ಬೇಜಾರಾಗಿ ಹೋಗ್ಬಿಟ್ಟಿರ್ತಾರೆ ಅಲ್ವಾ? ನೀವ್ ಹಿಡಿದಿರಾ ಅಂತ ಬಂದು ನೋಡ್ತಾ ಇರ್ತಾರೆ. ನೋಡಿದ್ರೆ ಯಾರು ಹಿಡ್ದಿಲ್ಲ, ಅವ್ರಿಗೆ ಪ್ರ್ಯಾಂಕು. ಮಳೆ ಬರ್ತಾ ಇದೆ ಗಾಯ್ಸ್ ಆಗ್ಲೇ.
ಬನ್ನಿ ಇಳ್ಕೊಂಡು ಹೋಗ್ಬೇಕು ಇವಾಗ ಈ ಡೌನಿಗೆ. ನೋಡಿ ಇಳಿಯೋಕ್ಕೆ ಜಾಗನೇ ಇಲ್ಲ ಗೈಸ್. ಅದು ಹೆಂಗೆ ಇಳ್ಕೊಂಡು ಹೋಗ್ತಿದ್ದಾರೆ ನೋಡಿ ನೀವೇ. ಬಂದೆ ಅಮ್ಮ ಗೈಸ್. ತುಂಬ ಜೇನಿತ್ತು ನೆನ್ನೆ ನೋಡ್ದಂಗೆನೆ. ಅಮ್ಮ ಅದಕ್ಕೆ ಹೇಳಿದ್ರು ಇನ್ನೊಂದು ವ್ಲಾಗ್ ಮಾಡಿ ಮತ್ತು ಅವ್ರಿಗೆ ಕರೆದ್ರೆ, ಅವ್ರ ಅಣ್ಣನ ಕರೆದ್ರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ತೆಗೆದುಕೊಡ್ತಾರೆ ಅಂತ ಹೇಳಿದ್ರು. ಬಟ್ ಅದು ಆಲ್ರೆಡಿ ಪ್ಲೇಸ್ನ ಚೇಂಜ್ ಮಾಡಿಬಿಟ್ಟಿದೆ. ಅಲ್ಲಿ ಒಳಗಡೆ ಎಲ್ಲ ಫುಲ್ಲು ತೆಗೆದು ನೋಡಿದ್ರು, ಏನೂ ಇರಲಿಲ್ಲ. ಎಲ್ಲ ವೇಸ್ಟೇಜ್ನ ಬಿಟ್ಟು ಎಲ್ಲ ಎತ್ಕೊಂಡು ಹೋಗಿ ಆಲ್ರೆಡಿ ಶಿಫ್ಟ್ ಮಾಡಿಬಿಟ್ಟಿದೆ. ನಮಗೆ ಏನಂದರೆ ಇವಾಗ ಜೇನೇ ಪ್ರ್ಯಾಂಕ್ ಮಾಡಿಬಿಡ್ತು ಗೈಸ್. ನಮ್ಮನ್ನ ಜೇನೇ ಪ್ರ್ಯಾಂಕ್ ಮಾಡಿಬಿಟ್ಟಿದೆ. ನಾವು ವ್ಲಾಗ್ ಮಾಡ್ಕೊಂಡು ಬಂದಿದ್ದು ವೇಸ್ಟ್ ಆಗೋಯ್ತು. ನೋಡಿ ಮಳೆ ಬೇರೆ ಬರ್ತಿದೆ. ರಿಸ್ಕ್ ತಗೊಂಡು ಇಲ್ಲಿವರೆಗೂ ಬಂದ್ವಿ, ನೋಡಿದ್ರೆ ವೇಸ್ಟ್. ತುಂಬ ಬೇಜಾರಾಗ್ತಿದೆ. ಜೇನು ತೆಗಿಲಿಕ್ಕೆ ಪಕ್ಕ ಅಲ್ಲಿ ಇರುತ್ತೆ ಅಂತ ಅನ್ಕೊಂಡ್ವಿ. ಆದ್ರೆ ಅದು ನೆನ್ನೆ ಸ್ವಲ್ಪ ಅರ್ಧ ತೆಗ್ದಿದ್ವಿ ಅಲ್ವಾ. ಸೊ ಅದರಿಂದ ಅದು ಜೇನಿದ್ದು ಪ್ಲೇಸ್ನ ಚೇಂಜ್ ಮಾಡಿಬಿಟ್ಟಿದೆ, ಟ್ರಾನ್ಸ್ಫರ್ ಆಗಿದೆ ಎಲ್ಲೋ ಬೇರೆ ಕಡೆ ಅನ್ಸುತ್ತೆ. ಪಪ್ಪ ಹೇಳಿದ್ರು ತಾನೇ ಹೋಗ್ಬೇಕಾದ್ರೆ. ಪಪ್ಪ ಹೇಳಿದ್ರು. ಹೇಳಿ ನೆನ್ನೆನೆ ಬರ್ಬೇಕಾಗಿತ್ತು, ಏನಕ್ಕೆ ಇವತ್ತು ಬಂದ್ರಿ ಅಂತ ಕೇಳ್ತೀನಿ, ಬನ್ನಿ ಹೋಗೋಣ. ಪಾಪಣ್ಣ ನೆನ್ನೆ ಬರ್ಬೇಕಿತ್ತು ತಾನೆ, ಏನಕ್ಕೆ ಮತ್ತೆ ಇವತ್ತು ಬಂದಿ? ನೆನ್ನೆ ಬರ್ಬೇಕು ತಾನೆ ಜೇನ್ ತೆಗಿಲಿಕ್ಕೆ. ನೆನ್ನೆ ಬಂದಿದ್ರೆ ಅದ್ರಲ್ಲಿ ಇತ್ತು ಜೇನು ತುಪ್ಪ ಹರಿತಿತ್ತು, ಜೇನು ತುಪ್ಪ ಹರಿತಿತ್ತು. ಏನಿಲ್ಲ ಏನು ಕುಂಬಾಗಿದ ಹಳೇದಾ? ನೀನು ಪಕ್ಕ ಮಂಗಳೂರು, ನಮ್ಮ ಕೇರಳ ಕಾಸರಗೋಡು ಕನ್ನಡ ಮಾತಾಡ್ತೀಯಪ್ಪ. ಚೆನ್ನಾಗಿದೆ ಮರಾಯ. ಹಾ ಅದೇ ನಿಂದೊಂದು ಶಾರ್ಟ್ಸ್ ಅಲ್ಲಿ ಡ್ಯಾನ್ಸ್ ವಿಡಿಯೋ ಇದೆ ಗೊತ್ತಾ? ಆತರ ಡ್ಯಾನ್ಸ್ ಮಾಡ್ತೀಯಾ? ಯಾಕೆ ನಿನ್ ಫ್ರೆಂಡ್ ಸುಸ್ತಾಗಿದೆ? ಫ್ರೆಂಡ್ ಇಲ್ವಾ? ಏನು? ಹಾ ಓಹೋ ಅಲ್ವಾ? ಪಪ್ಪ ಹೋಗ್ಬೇಕಾದ್ರೆ ಹೇಳಿದ್ರು. ಏನೋ ಫೋನ್ ಮಾಡಿ ಹೇಳಿರ್ಬೇಕು, ಅವ್ರು ಬರ್ತಿದ್ದಾರೆ ನೀವೆಲ್ಲ ಅಲ್ಲಿಂದ ಹೋಗಿ ಅಂತ ಅಲ್ವಾ? ಈ ಪಪ್ಪ ಹೇಳಿದಂಗೆ ಆಯ್ತು. ಪಪ್ಪನೇ ಹೇಳಿದ್ದು ಅಲ್ಲಿ ಹೋಗ್ಬೇಡಿ, ಅದು ಕುಡ್ದು ಹೋಗಿರುತ್ತೆ ಅಂತ. ಯಾಕೆ ಪಪ್ಪ ನಿಮ್ಮ ಬಾಯಲ್ಲಿ ಮಚ್ಚೆ ಇದೆ? ನೀವು ಕನ್ನಡದಲ್ಲಿ ಹೇಳ್ಬೇಕು. ಅಮ್ಮ ನೋಡಿ ನಗ್ತಾ ಇದಾರೆ, ಬಾರ್ಬಿನೂ ನಗ್ತಾ ಇದೆ, ಅಣ್ಣನೂ ನಗ್ತಾ ಇದಾರೆ. ಗೈಸ್ ನೋಡಿ ಗೈಸ್, ಅಣ್ಣ ಮತ್ತು ಅಕ್ಕ ಕಿತ್ತಾಡ್ತಿದ್ದಾರೆ ಇಬ್ರು. ಕ್ಯಾಮ್ರಾದಂದಾಗ ನಿಲ್ಸ್ಬಿಟ್ರು. ಯಾಕೆ ಅಣ್ಣ ನಮಸ್ಕಾರ ಹೊಡಿತಿದ್ದಾನೆ. ಅವನು ಹಾಕ್ಬೇಡಿ ಅಂತ ಹೇಳ್ತಿದ್ದಾನೆ ವಿಡಿಯೋನ. ಗೈಸ್ ಇವನನ್ನು ಮನೆಯಲ್ಲಿ ನಾವೆಲ್ಲ ಪ್ರೀತಿಯಿಂದ ಪಾಪು ಅಂತ ಕರಿತೀವಿ. ಪಾಪಣ್ಣ, ಪಾಪು ಅಂತ. ನನ್ನ ಅಮ್ಮ ಇದ್ದಾರಲ್ಲ, ಅಮ್ಮನ ಸ್ವಂತ ಅಕ್ಕನ ಮಗ ಅಂದ್ರೆ ನನ್ನ ಅಣ್ಣ. ಇವಾಗ ಅದೇ ಹೋದ್ ಬ್ಲಾಗ್ ಅಲ್ಲಿ ಮನೆ ನೋಡಿದ್ರಲ್ವ ನೀವು, ಅದು ಇವ್ರದೇ ಮನೆ. ಈ ಅಣ್ಣನೇ ಮನೆ ಕಟ್ತಿರೋದು. ಇವಾಗ ದೊಡ್ಡ ಯಜಮಾನ ಆಗಿದ್ದಾನೆ. ಅಷ್ಟೆಲ್ಲ ಗೈಸ್, ನವೆಂಬರ್ 23ಗೆ ಅಣ್ಣನ ಮ್ಯಾರೇಜ್ ಇದೆ. ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಆಶೀರ್ವಾದ ಮಾಡಿ, ಊಟ ಮಾಡಿಕೊಂಡು ಹೋಗಿ. ಗಾಯ್ಸ್ ಫೈನಲಿ ನಾವು ಜೇನ್ ಹಿಡಿಯೋಣ ಅಂತ ಹೋಗಿ ಈ ಸಲ ಮಿಸ್ ಆಯ್ತು. ಸೊ ನೀವಂತೂ ಈ ವ್ಲಾಗ್ನ ಮಿಸ್ ಮಾಡ್ಕೊಂಡಿದ್ದೀರಾ ಜೇನ್ ಹಿಡಿಯೋದನ್ನ ಅಂತ ಹೇಳ್ತಾ, ನೆಕ್ಸ್ಟ್ ಎಲ್ಲಾದ್ರೂ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ವ್ಲಾಗಲ್ಲಿ ಬೇರೆ ಕಂಟೆಂಟ್ ಮೇಲೆ ಬರ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಫಸ್ಟ್ ಜೇನ್ ಹಿಡಿದ್ವಿ ಗಾಯ್ಸ್, ಸೆಕೆಂಡ್ ಹೋದ್ವಿ, ಫ್ಲಾಪ್ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ ಗಾಯ್ಸ್, ಏನು ಮಾಡೋಕ್ಕಾಗುತ್ತೆ ಹೇಳಿ. ನಮಗೂ ಗೊತ್ತಿರಲಿಲ್ಲ ಅಲ್ಲಿರುತ್ತೆ ಅಂತ. ನಾವು ನ್ಯಾಚುರಲ್ ಆಗಿ ಮಾಡ್ತೀವಿ. ಯಾವುದೂ ಕೂಡ ಯಾವುದೇ ವ್ಲಾಗು ಕೂಡ ಸ್ಕ್ರಿಪ್ಟೆಡ್ ಮಾಡಲ್ಲ. ನಾವು ನ್ಯಾಚುರಲ್ ಆಗೇ ತೊಗೊಂಡು ನಾವು ಯಾವ ಥರ ಇರ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀವಿ ಸಣ್ಣ ಮನೇಲಿ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು